ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಡಿಕೋಡರ್ ಡ್ರೈವರ್ ಐಸಿಗಳನ್ನು ಬಳಸಿಕೊಂಡು 7 ಸೆಗ್ಮೆಂಟ್ LED ಡಿಸ್ಪ್ಲೇಯಲ್ಲಿ 2 ಡಿಜಿಟ್ ಕೌಂಟ್ ವ್ಯಾಲ್ಯೂ ಅನ್ನು ಹೇಗೆ ಪ್ರದರ್ಶಿಸಬೇಕು ಎಂಬುದನ್ನು ನೀವು ಕಲಿಯುವಿರಿ. ಈ ವಿಡಿಯೋವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಭಾಗ 1 7 ಸೆಗ್ಮೆಂಟ್ ಡಿಸ್ಪ್ಲೇಯಲ್ಲಿ ಸಿಂಗಲ್ ಡಿಜಿಟ್ ಕೌಂಟ್ ವ್ಯಾಲ್ಯೂ ಆಗಿದೆ ಮತ್ತು ಭಾಗ 2 7 ಸೆಗ್ಮೆಂಟ್ ಡಿಸ್ಪ್ಲೇಯಲ್ಲಿ 2 ಡಿಜಿಟ್ ಕೌಂಟ್ ವ್ಯಾಲ್ಯೂಸ್ ಆಗಿದೆ. ಈ ವಿಡಿಯೋದ ಕೊನೆಯಲ್ಲಿ ನೀವು ಸಾಧ್ಯವಾಗುತ್ತದೆ BCD ಬೈನರಿ ಕೋಡೆಡ್ ಡೆಸಿಮಲ್ದಿಂದ 7 ವಿಭಾಗದ ಡಿಕೋಡರ್ ಡ್ರೈವರ್ ಮತ್ತು 7 ವಿಭಾಗದ ಪ್ರದರ್ಶನದೊಂದಿಗೆ IC 74LS90 ಅನ್ನು ಬಳಸಿಕೊಂಡು ದಶಕದ ಕೌಂಟರ್ ಅನ್ನು ನಿರ್ಮಿಸಿ ಮತ್ತು ಪರೀಕ್ಷಿಸಿ. 2 ಅಂಕಿಯ ಕೌಂಟರ್ ಅನ್ನು ನಿರ್ಮಿಸಿ ಮತ್ತು ಎಣಿಕೆ ಮೌಲ್ಯವನ್ನು ಪ್ರದರ್ಶಿಸಿ. ಇದನ್ನು ಪ್ರಾಯೋಗಿಕವಾಗಿ ಮಾಡಲು ಅಗತ್ಯವಿರುವ ಎಲ್ಲ ಟೂಲ್ಸ್, ಎಕ್ವಿಪ್ಮೆಂಟ್ ಆ್ಯಂಡ್ ಮೆಟೀರಿಯಲ್ಸ್ ನಾವು ಸಂಗ್ರಹಿಸೋಣ. ಯೂಸರ್ ಮ್ಯಾನ್ಯುಯಲ್ ಯೊಂದಿಗೆ ಡಿಜಿಟಲ್ ಟ್ರೈನರ್ ಕಿಟ್, ಡೇಟಾ ಶೀಟ್ನೊಂದಿಗೆ IC 74LS90, IC 74LS47 ಜೊತೆಗೆ ಡೇಟಾ ಶೀಟ್, 7 ಸೆಗ್ಮೆಂಟ್ LED ಡಿಸ್ಪ್ಲೇ ಜೊತೆಗೆ ಡೇಟಾ ಶೀಟ್, ಮೇಲ್ ಟು ಮೇಲ್ ಜಂಪರ್ ವೈರ್ಸ್, ಮ್ಯಾಗ್ನಿಫೈಯಿಂಗ್ ಲೆನ್ಸ್. ನಾವು IC 74LS90 ಮತ್ತು IC 74LS47 ಕುರಿತು ಚರ್ಚಿಸೋಣ. IC 74LS90 14 ಪಿನ್ ಡ್ಯೂಯಲ್ ಇನ್ಲೈನ್ ಪ್ಯಾಕೇಜ್ ಆಗಿದ್ದು ಅದು ಬೈನರಿ ಸಂಖ್ಯೆಗಳನ್ನು 0000 ರಿಂದ 1001 ರವರೆಗೆ ಎಣಿಸಬಹುದು. IC 74LS90 ಒಂದು ದಶಕದ ಕೌಂಟರ್ ಕಾನ್ಫಿಗರೇಷನ್ನೊಂದಿಗೆ 4 ಬಿಟ್ ಬೈನರಿ ಕೌಂಟರ್ ಆಗಿದೆ. ಇದು ಡೆಸಿಮಲ್ದಲ್ಲಿ ಎಣಿಕೆಯಾಗುತ್ತದೆ, ಅಂದರೆ ಇದು ಬೈನರಿಯಲ್ಲಿ 0000 ರಿಂದ 1001 0 ರಿಂದ 9 ರವರೆಗಿನ ಸಂಖ್ಯೆಗಳ ಮೂಲಕ ಹೋಗುತ್ತದೆ. IC 74LS90 ನ ಪಿನ್ ವಿವರಗಳು: ಪಿನ್ 1 ಕ್ಲಾಕ್ ಇನ್ಪುಟ್ B, ಪಿನ್ 2 ರೀಸೆಟ್ ಇನ್ಪುಟ್ 1, ಪಿನ್ 3 ರೀಸೆಟ್ ಇನ್ಪುಟ್ 2, ಪಿನ್ 4 ನೋ ಕನೆಕ್ಷನ್, ಪಿನ್ 5 ಪವರ್ ಸಪ್ಲೈ ಪ್ಲಸ್ 5 ವೋಲ್ಟ್, ಪಿನ್ 6 ರೀಸೆಟ್ ಇನ್ಪುಟ್ 3, ಪಿನ್ 7 ರೀಸೆಟ್ ಇನ್ಪುಟ್ 4, ಪಿನ್ 8 ಔಟ್ಪುಟ್ QC, ಪಿನ್ 9 ಔಟ್ಪುಟ್ QB, ಪಿನ್ 10 ಗ್ರೌಂಡ್, ಪಿನ್ 11 ಔಟ್ಪುಟ್ QD, ಪಿನ್ 12 ಔಟ್ಪುಟ್ QA, ಪಿನ್ 13 ನೋ ಕನೆಕ್ಷನ್, ಪಿನ್ 14 ಕ್ಲಾಕ್ ಇನ್ಪುಟ್ A. IC 74LS47 16 ಪಿನ್ ಡ್ಯೂಯಲ್ ಇನ್ಲೈನ್ ಪ್ಯಾಕೇಜ್ ಆಗಿದೆ. ಇದು BCD ಟು 7 ಸೆಗ್ಮೆಂಟ್ ಡಿಕೋಡರ್ ಡ್ರೈವರ್ IC ಸಾಮಾನ್ಯವಾಗಿ ಡಿಜಿಟಲ್ ಡಿಸ್ಪ್ಲೇ ಅಪ್ಲಿಕೇಶನ್ಗಳಲ್ಲಿ ಬಳಸಲಾಗುತ್ತದೆ. 7 ವಿಭಾಗದ ಪ್ರದರ್ಶನವನ್ನು ಚಾಲನೆ ಮಾಡಲು 4 ಬಿಟ್ ಬೈನರಿ ಕೋಡೆಡ್ ಡೆಸಿಮಲ್ ಇನ್ಪುಟ್ ಅನ್ನು ಅಗತ್ಯ ನಿಯಂತ್ರಣ ಸಂಕೇತಗಳಾಗಿ ಪರಿವರ್ತಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. IC 74LS47 ನ ಪಿನ್ ವಿವರಗಳು: ಪಿನ್ 1 BCD ಇನ್ಪುಟ್ B, ಪಿನ್ 2 BCD ಇನ್ಪುಟ್ C, ಪಿನ್ 3 ಆಕ್ಟಿವ್ ಲೋ ಡಿಸ್ಪ್ಲೇ ಟೆಸ್ಟ್ ಇನ್ಪುಟ್, ಪಿನ್ 4 ಆಕ್ಟಿವ್ ಲೋ ಬ್ಲ್ಯಾಂಕ್ ಔಟ್ಪುಟ್, ಪಿನ್ 5 ಆಕ್ಟಿವ್ ಲೋ ರಿಪ್ಪಲ್ ಬ್ಲ್ಯಾಂಕಿಂಗ್ ಇನ್ಪುಟ್, ಪಿನ್ 6 BCD ಇನ್ಪುಟ್ D, ಪಿನ್ 7 BCD ಇನ್ಪುಟ್ A, ಪಿನ್ 8 ಗ್ರೌಂಡ್ GND, ಪಿನ್ 9 7 ಸೆಗ್ಮೆಂಟ್ ಔಟ್ಪುಟ್ E, ಪಿನ್ 10 7 ಸೆಗ್ಮೆಂಟ್ ಔಟ್ಪುಟ್ D, ಪಿನ್ 11 7 ಸೆಗ್ಮೆಂಟ್ ಔಟ್ಪುಟ್ C, ಪಿನ್ 12 7 ಸೆಗ್ಮೆಂಟ್ ಔಟ್ಪುಟ್ B, ಪಿನ್ 13 7 ಸೆಗ್ಮೆಂಟ್ ಔಟ್ಪುಟ್ A, ಪಿನ್ 14
7 segment output G. Pin 15 7 segment output F. Pin 16 power supply plus 5 volt VCC. 7 ಸೆಗ್ಮೆಂಟ್ LED ಡಿಸ್ಪ್ಲೇ ಬಗ್ಗೆ ಚರ್ಚಿಸೋಣ. 7 ವಿಭಾಗದ ಪ್ರದರ್ಶನವು ಒಂದು ರೀತಿಯ ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಸಾಧನವಾಗಿದ್ದು ಅದು 7 ಪ್ರತ್ಯೇಕವಾಗಿ ಪ್ರಕಾಶಿತ ವಿಭಾಗಗಳನ್ನು ಬಳಸಿಕೊಂಡು ದಶಮಾಂಶ ಸಂಖ್ಯೆಗಳನ್ನು ಪ್ರತಿನಿಧಿಸುತ್ತದೆ. ಪ್ರತಿಯೊಂದು ವಿಭಾಗವು ಸಣ್ಣ ಬೆಳಕು ಹೊರಸೂಸುವ ಡಯೋಡ್ ಅಥವಾ ಅಂತಹದೇ ತಂತ್ರಜ್ಞಾನವಾಗಿದೆ. ಈ ವಿಭಾಗಗಳ ಜೋಡಣೆಯು 0 ರಿಂದ 9ರವರೆಗಿನ ಸಂಖ್ಯಾತ್ಮಕ ಅಂಕಿಗಳ ಪ್ರಾತಿನಿಧ್ಯವನ್ನು ಅನುಮತಿಸುತ್ತದೆ ಮತ್ತು ಕೆಲವೊಮ್ಮೆ ಹೆಕ್ಸಾಡೆಸಿಮಲ್ ಡಿಸ್ಪ್ಲೇಗಳಿಗಾಗಿ ಎ ನಿಂದ F ಅಕ್ಷರಗಳಂತಹ ಹೆಚ್ಚುವರಿ ಅಕ್ಷರಗಳು. ಡೆಸಿಮಲ್ ಬಿಂದು ವಿಭಾಗವು ಪ್ರದರ್ಶನದಲ್ಲಿನ ಹೆಚ್ಚುವರಿ ವಿಭಾಗವಾಗಿದ್ದು ಅಪ್ಲಿಕೇಶನ್ಗೆ ಅನುಗುಣವಾಗಿ ಡೆಸಿಮಲ್ ಭಿನ್ನರಾಶಿಗಳು ಅಥವಾ ಇತರ ಚಿಹ್ನೆಗಳನ್ನು ಪ್ರತಿನಿಧಿಸಲು ಬಳಸಲಾಗುತ್ತದೆ. ಸಾಧನಗಳ ಪಿನ್ಗಳು ಬಾಗುವುದಿಲ್ಲ ಅಥವಾ ಹಾನಿಗೊಳಗಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. 2 ICಗಳ ಪಿನ್ 1 ಅನ್ನು ಗುರುತಿಸಿ ಇದು ಪಿನ್ 1 ಅನ್ನು ಸೂಚಿಸಲು ಒಂದು ಚಿಕ್ಕ ನಾಚ್ ಅಥವಾ ಡಾಟ್ ಅನ್ನು ಹೊಂದಿರಬಹುದು ಮತ್ತು ಡಿಜಿಟಲ್ ಟ್ರೈನರ್ ಕಿಟ್ನಲ್ಲಿರುವ ಬ್ರೆಡ್ ಬೋರ್ಡ್ನಲ್ಲಿ ಸರಿಯಾದ ಸ್ಥಾನದಲ್ಲಿ ಅವುಗಳನ್ನು ಸರಿಯಾಗಿ ಜೋಡಿಸಬಹುದು. 7 ವಿಭಾಗದ ಡಿಸ್ಪ್ಲೇ ಜೊತೆಗೆ 2 ICಗಳನ್ನು ಅಕ್ಕಪಕ್ಕದಲ್ಲಿ ನಿಧಾನವಾಗಿ ಸೇರಿಸಿ ಡಾಟ್ ಪಾಯಿಂಟ್ ಅನ್ನು ಬಲಗೈ ಕೆಳಗಿನ ಮೂಲೆಯಲ್ಲಿ ಇರಿಸಲಾಗುತ್ತದೆ. IC 74LS90 ನೊಂದಿಗೆ ಪ್ರಾರಂಭಿಸಿ IC 74LS90 ನ ಪಿನ್ 5 ಅನ್ನು ಪ್ಲಸ್ 5 ವೋಲ್ಟ್ ವಿದ್ಯುತ್ ಸರಬರಾಜು ಮತ್ತು ಪಿನ್ 10 ಅನ್ನು ಡಿಜಿಟಲ್ ಟ್ರೈನರ್ ಕಿಟ್ನಲ್ಲಿ ನೆಲಕ್ಕೆ ಕನೆಕ್ಟ್ ಮಾಡಿ. ಮುಂದೆ IC 74LS47 ರ ಪಿನ್ ಸಂಖ್ಯೆ 16 ಅನ್ನು ಪ್ಲಸ್ 5 ವೋಲ್ಟ್ ವಿದ್ಯುತ್ ಸರಬರಾಜು ಮತ್ತು ಪಿನ್ ಸಂಖ್ಯೆ 8 ಅನ್ನು ನೆಲಕ್ಕೆ ಕನೆಕ್ಟ್ ಮಾಡಿ. 7 ವಿಭಾಗದ LED ಸಾಮಾನ್ಯ ಟರ್ಮಿನಲ್ಗೆ ಪ್ಲಸ್ 5 ವೋಲ್ಟ್ ಅನ್ನು ಕನೆಕ್ಟ್ ಮಾಡಿ. IC 74LS90 ರ ಪಿನ್ ಸಂಖ್ಯೆ 11 ಅನ್ನು IC 74LS47 ನ ಪಿನ್ 6ಗೆ ಕನೆಕ್ಟ್ ಮಾಡಿ. IC 74LS90 ರ ಪಿನ್ ಸಂಖ್ಯೆ 12 ಅನ್ನು ಪಿನ್ ಸಂಖ್ಯೆ 7ಗೆ ಕನೆಕ್ಟ್ ಮಾಡಿ. IC 74LS47 IC 74LS90 ರ ಪಿನ್ ಸಂಖ್ಯೆ 9 ಅನ್ನು ಪಿನ್ ಸಂಖ್ಯೆ 1ಗೆ ಕನೆಕ್ಟ್ ಮಾಡಿ. IC 74LS90 ರ ಪಿನ್ ಸಂಖ್ಯೆ 8 ಅನ್ನು ಪಿನ್ ಸಂಖ್ಯೆ 2ಗೆ ಕನೆಕ್ಟ್ ಮಾಡಿ. ಸರ್ಕ್ಯೂಟ್ ರೇಖಾಚಿತ್ರದ ಪ್ರಕಾರ IC 74LS47 ಗಡಿಯಾರ ಇನ್ಪುಟ್ಗೆ IC 74LS90 ನ ಪಿನ್ 14 ಅನ್ನು ಕನೆಕ್ಟ್ ಮಾಡಿ. IC 74LS90 ನಲ್ಲಿ 1 ಮತ್ತು 12 ಪಿನ್ಗಳನ್ನು ಕನೆಕ್ಟ್ ಮಾಡಿ. IC 74LS90 ನಲ್ಲಿ ಪಿನ್ಗಳು 2 ಮತ್ತು 3 ಅನ್ನು ಕನೆಕ್ಟ್ ಮಾಡಿ ಮತ್ತು ಸರ್ಕ್ಯೂಟ್ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಇನ್ಪುಟ್ ಟಾಗಲ್ ಸ್ವಿಚ್ S1ಗೆ ಕನೆಕ್ಟ್ ಮಾಡಿ. IC 74LS90 ನಲ್ಲಿ 6 ಮತ್ತು 7 ಪಿನ್ಗಳನ್ನು ಕನೆಕ್ಟ್ ಮಾಡಿ ಮತ್ತು ಅದನ್ನು ನೆಲದ ಬಿಂದುವಿಗೆ ಕನೆಕ್ಟ್ ಮಾಡಿ. 100 ಓಮ್ ರೆಸಿಸ್ಟರ್ ಮೂಲಕ ಎ ಟರ್ಮಿನಲ್ಗಾಗಿ 74LS47 ನ ಪಿನ್ 13 ಅನ್ನು 7 ಸೆಗ್ಮೆಂಟ್ LEDಗೆ ಪಿನ್ 7 ಅನ್ನು ಕನೆಕ್ಟ್ ಮಾಡಿ. IC 74LS47 ರ ಪಿನ್ 12 ಅನ್ನು ರೆಸಿಸ್ಟರ್ ಮೂಲಕ ಬಿ ಟರ್ಮಿನಲ್ಗಾಗಿ 7 ಸೆಗ್ಮೆಂಟ್ LEDಗೆ ಪಿನ್ 6ಗೆ ಕನೆಕ್ಟ್ ಮಾಡಿ. IC 74LS47 ರ ಪಿನ್ 11 ಅನ್ನು ರೆಸಿಸ್ಟರ್ ಮೂಲಕ ಸಿ ಟರ್ಮಿನಲ್ಗಾಗಿ 7 ಸೆಗ್ಮೆಂಟ್ LEDಗೆ ಪಿನ್ 4ಗೆ ಕನೆಕ್ಟ್ ಮಾಡಿ. IC 74LS47 ರ ಪಿನ್
10 ಅನ್ನು ರೆಸಿಸ್ಟರ್ ಮೂಲಕ ಡಿ ಟರ್ಮಿನಲ್ಗಾಗಿ 7 ಸೆಗ್ಮೆಂಟ್ ಎಲ್ಇಡಿಗೆ ಪಿನ್ 2ಗೆ ಕನೆಕ್ಟ್ ಮಾಡಿ. IC74LS47 ರ ಪಿನ್ 9 ಅನ್ನು ರೆಸಿಸ್ಟರ್ ಮೂಲಕ ಈ ಟರ್ಮಿನಲ್ಗಾಗಿ 7 ಸೆಗ್ಮೆಂಟ್ ಎಲ್ಇಡಿಗೆ ಪಿನ್ 1ಗೆ ಕನೆಕ್ಟ್ ಮಾಡಿ. IC74LS47 ರ ಪಿನ್ 14 ಅನ್ನು ರೆಸಿಸ್ಟರ್ ಮೂಲಕ ಜಿ ಟರ್ಮಿನಲ್ಗಾಗಿ 7 ಸೆಗ್ಮೆಂಟ್ ಎಲ್ಇಡಿಗೆ ಪಿನ್ 10ಗೆ ಕನೆಕ್ಟ್ ಮಾಡಿ. IC74LS47 ರ ಪಿನ್ 15 ಅನ್ನು 7 ಸೆಗ್ಮೆಂಟ್ ಎಲ್ಇಡಿಗಾಗಿ 9 ರ ಪಿನ್ಗೆ ಸಂಪರ್ಕಪಡಿಸಿ. ಎಫ್ ಟರ್ಮಿನಲ್ ಅನ್ನು ರೆಸಿಸ್ಟರ್ ಮೂಲಕ IC74LS47ಗೆ +5 ವೋಲ್ಟ್ ವಿದ್ಯುತ್ ಪೂರೈಕೆಯಲ್ಲಿ ಪಿನ್ಗಳು 3, 4, 5 ಅನ್ನು ಕನೆಕ್ಟ್ ಮಾಡಿ. +5 ವೋಲ್ಟ್ DC ವಿದ್ಯುತ್ ಸರಬರಾಜನ್ನು ಆನ್ ಮಾಡಿ. ಕೌಂಟರ್ ಅನ್ನು ಮರುಹೊಂದಿಸಲು ಮತ್ತು ಎಲ್ಇಡಿ ಡಿಸ್ಪ್ಲೇಯನ್ನು ವೀಕ್ಷಿಸಲು ಪಿನ್ ಸಂಖ್ಯೆ 2 ಮತ್ತು 3ಗೆ ಲಾಜಿಕ್ 1 ಅನ್ನು ಅನ್ವಯಿಸಿ. ಗಡಿಯಾರದ ಪಲ್ಸನ್ನು ಅನ್ವಯಿಸಿ ಪ್ರದರ್ಶನದ ವಿಭಾಗಗಳನ್ನು ಗಮನಿಸಿ ಮತ್ತು ನಿಮ್ಮ ವೀಕ್ಷಣೆಗಳನ್ನು 0 ರಿಂದ 9 ರವರೆಗೆ ರೆಕಾರ್ಡ್ ಮಾಡಿ. ಕ್ಲಾಕ್ ಪಲ್ಸ್ ರೀಸೆಟ್ 7 ಸೆಗ್ಮೆಂಟ್ ಡಿಸ್ಪ್ಲೇ 0. ಕ್ಲಾಕ್ ಪಲ್ಸ್ 1 7 ವಿಭಾಗ ಪ್ರದರ್ಶನ 1. ಕ್ಲಾಕ್ ಪಲ್ಸ್ 2 7 ಸೆಗ್ಮೆಂಟ್ ಡಿಸ್ಪ್ಲೇ 2. ಕ್ಲಾಕ್ ಪಲ್ಸ್ 3 7 ಸೆಗ್ಮೆಂಟ್ ಡಿಸ್ಪ್ಲೇ 3. ಕ್ಲಾಕ್ ಪಲ್ಸ್ 4 7 ಸೆಗ್ಮೆಂಟ್ ಡಿಸ್ಪ್ಲೇ 4. ಕ್ಲಾಕ್ ಪಲ್ಸ್ 5 7 ಸೆಗ್ಮೆಂಟ್ ಡಿಸ್ಪ್ಲೇ 5. ಕ್ಲಾಕ್ ಪಲ್ಸ್ 6 7 ಸೆಗ್ಮೆಂಟ್ ಡಿಸ್ಪ್ಲೇ 6. ಕ್ಲಾಕ್ ಪಲ್ಸ್ 7 7 ಸೆಗ್ಮೆಂಟ್ ಡಿಸ್ಪ್ಲೇ 7. ಕ್ಲಾಕ್ ಪಲ್ಸ್ 8 7 ಸೆಗ್ಮೆಂಟ್ ಡಿಸ್ಪ್ಲೇ 8. ಕ್ಲಾಕ್ ಪಲ್ಸ್ 9 7 ಸೆಗ್ಮೆಂಟ್ ಡಿಸ್ಪ್ಲೇ 9 ಮತ್ತು ಹೀಗೆ. ಹೀಗಾಗಿ ಕೊಟ್ಟಿರುವ 7 ಸೆಗ್ಮೆಂಟ್ LED ಡಿಸ್ಪ್ಲೇ ಸರ್ಕ್ಯೂಟ್ ಡಯಾಗ್ರಾಮ್ ತಕ್ಕಂತಹ IC7490 ಮತ್ತು IC7447 ನಡುವಿನ ಸಂಪರ್ಕಗಳನ್ನು ಬಳಸಿಕೊಂಡು ನಾವು ಸಿಂಗಲ್ ಡಿಜಿಟ್ ಕೌಂಟ್ ವ್ಯಾಲ್ಯೂಸ್ಗಳನ್ನು ನಿರ್ಮಿಸಿದ್ದೇವೆ ಮತ್ತು ಪರೀಕ್ಷಿಸಿದ್ದೇವೆ. ಧನ್ಯವಾದಗಳು.